ಅದು ಆ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆ. ಆ ಆಚರಣೆಗೆ ಇಡೀ ಗ್ರಾಮವೇ ಖಾಲಿಯಾಗುತ್ತೆ. ಗ್ರಾಮದ ಪ್ರತಿಯೊಂದು ಮನೆಗೂ ಬೀಗ ಹಾಕಿ ಗ್ರಾಮಸ್ಥರು ಊರನ್ನೇ ಬಿಡ್ತಾರೆ. ಇದು ಹಳೆ ಕಾಲದಿಂದಲೂ ಬಂದ ಆ ಗ್ರಾಮಸ್ಥರ ಸಂಪ್ರದಾಯ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಮನೆಯೊಂದಕ್ಕೆ ನುಗ್ಗಿ ಒಡವೆಗಳನ್ನು ಕದ್ದು ಪರಾರಿಯಾಗಿರುವುದು ಈಗ ಇಡೀ ಗ್ರಾಮವೇ ಆತಂಕಕ್ಕೀಡಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್, ಅದು ಸಿರ್ಸಿಯ ಮುಂಡಗೋಡ ಪಟ್ಟಣದಲ್ಲಿ ಆಚರಿಸುವ ವಿಶಿಷ್ಟ ಆಚರಣೆ, ಗ್ರಾಮದೇವಿ ದ್ಯಾಮವ್ವ ದೇವಿಯ ಜಾತ್ರೆಯ ಕೊನೆಯ ಹೊರಬೀಡು ಆಚರಣೆ. ಈ ಸಂಪ್ರದಾಯದಂತೆ ಊರಿನ ಜನರು ಬೆಳಗ್ಗೆ 10 ಗಂಟೆಯೊಳಗೆ ತಮ್ಮ ಮನೆಗಳಿಗೆ ಬೀಗ ಹಾಕಿ ಊರಿನ ಹೊರವಲಯದ ಸ್ಥಳಗಳಿಗೆ ತೆರಳುತ್ತಾರೆ. ಸಂಜೆ 4 ಗಂಟೆಯ ನಂತರವಷ್ಟೇ ಮನೆಗೆ ಮರಳುವ ಪದ್ಧತಿ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಪಟ್ಟಣದ ಅಂಬೇಡ್ಕರ್ ಓಣಿಯ ನಿವಾಸಿ ಸಂಗೀತಾ ಛಲವಾದಿ ಎಂಬುವರ ಮನೆಯ ಬೀಗ ಒಡೆದು ಟ್ರೆಜರಿಯಲ್ಲಿದ್ದ ಸುಮಾರು 15 ಗ್ರಾಮ ಬಂಗಾರವನ್ನು ದೋಚಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಮುಂಡಗೋಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನೆಯ ಸುತ್ತಮುತ್ತಲಿರುವ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಕಲೆ ಹಾಕುತ್ತಿದ್ದು ಕಳ್ಳರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಕಷ್ಟಪಟ್ಟು ದುಡಿದು ಮಾಡಿಸಿದ್ದ ಬಂಗಾರವನ್ನು ಕಳೆದುಕೊಂಡ ಸಂಗೀತಾ ಛಲವಾದಿಯವರ ಕುಟುಂಬ ಈಗ ಕಳ್ಳರಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ದೇವಿಯ ಆಚರಣೆಯ ನಂಬಿಕೆಯ ನಡುವೆಯೇ ನಡೆದ ಈ ಕೃತ್ಯ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಎಷ್ಟು ಗಂಟೆ ಬಂದ್ರಿ? 5 ಗಂಟೆ ಬಂದ್ರಿ. 5 ಗಂಟೆ ಬಂದ್ರಿ. ಬಂದಾಗ ಏನು ಮನಿದು ಚಾವಿ ಒಡೆದಿತ್ತು, ಚಿಲ್ಕ ಹಾಕಿ ಹೋಗಿದ್ರಿ. ಮನಿ ಒಳಗೆ ಅಲ್ಮಾರ್ ಒಳಗೆ ಬಂಗಾರ ಎಲ್ಲ ತಗೊಂಡು ಹೋಗ್ಯಾರ. ಎಷ್ಟು ಏನೇನು ಹೋಗಿದ್ರಿ? ಒಂದ್ ಜೊತೆ ಕಿವ್ಯಾಗಿಂದ್ರಿ ಸರ, ಸೈಡ್ ರಿಂಗ್, 2 ಉಂಗುರ, ಮತ್ತ ಗುಂಡು, ಲಕ್ಷ್ಮಿ ಲಾಕೆಟ್ ಹೋಗೈತ್ರಿ. ನೀವು ಹೋಗಬೇಕಾಗಲ್ಲ ಕರೆಕ್ಟ್ ಚಾವಿ ಹಾಕೊಂಡು? ಚಾವಿ ಎಲ್ಲ ಹಾಕೊಂಡು ಹೋಗಿದ್ವಿ. ಹೌದ್ರಿ? ಚಾವಿ ಒಡೆದು ತಗೊಂಡು ಹೋಗ್ಯಾರ. ಏನ್ ತಗೊಂಡು ಹೊಡೆದಾರ ಚಾವಿ? ಕಲ್ ತಗೊಂಡು ಹೊಡೆದಾರ. ಕಲ್ ತಗೊಂಡು ಚಾವಿ ಹೊಡೆದಾರ. ಟ್ರೆಜರಿ ಒಳಗ ತಗೊಂಡು ಹೋಗ್ಯಾರ. ಚಾವಿ ತೆಗೆದು ತಗೊಂಡು ಹೋಗ್ಯಾರ. ಎಷ್ಟು ಗಂಟೆಗೆ ಆಗೈತಿ? ಎಷ್ಟು ಗಂಟೆ ಅನ್ನೋದು 12 ಸಿಸಿ ಕ್ಯಾಮೆರಾ ಮಾತ್ರ 12 ಆಗಿತ್ತು. 12 ಗಂಟೆ ಸುಮಾರು. ನೀವೆಲ್ಲ ಚಾವಿ ಎಲ್ಲ ಬರೋಬ್ಬರಿ ಕರೆಕ್ಟ್ ಹಾಕೊಂಡು ಕರೆಕ್ಟ್ ಹಾಕೊಂಡು ಹೋಗಿದ್ರಿ. ಚಾವಿ ತಗೊಂಡು ಹೋಗಿದ್ರಿ.